ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಒಂದು ನಾವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಏನಾದರೂ ಬೆಕ್ಕು ಅಡ್ಡ ಬಂತು ಅಂದರೆ ಅದು ಅಪಶಕುನ ಅಂತ ಅಂದ್ಕೊಳ್ತೀವಿ. ಆದರೆ ನನ್ನ ಪ್ರಶ್ನೆ ಇದಲ್ಲ. ಈ ದೇವರೇ ಸೃಷ್ಟಿ ಮಾಡಿರೋದಲ್ವಾ, ಈ ಬೆಕ್ಕಾಗಿರ್ಬೋದು, ಕಾಗೆ ಆಗಿರ್ಬೋದು. ಕಾಗೆ ಕೂಗ್ತು ಅಥವಾ ಕಾಗೆ ತಲೆ ಮೇಲೆ ಏನೋ ಹೋಯ್ತು, ಎಲ್ಲ ಬ್ಯಾಡು, ಸ್ನಾನ ಮಾಡಬೇಕು, ಈ ಥರ ಎಲ್ಲ ಅಂದ್ಕೊಳ್ತೀವಿ. ಇದು ದೇವರೇ ಸೃಷ್ಟಿ ಮಾಡಿದಾಗ ಇದನ್ನು ಯಾಕೆ ಇದು ಕೆಟ್ಟದ್ದು ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಒಂದು ವಿಚಾರ ಕೇಳೋಣ ಅಂತ ಅನ್ನಿಸ್ತು. ಇದಕ್ಕೆ ಕೇಳ್ತಾ ಇದ್ದೀನಿ. ಸೊ ಇದು ಕೆಟ್ಟದ್ದು ಅಂದರೆ ಅದಿರಲೇಬಾರ್ದಾಗಿತ್ತಲ್ವಾ? ಹಾಗಿದ್ರೆ ಯಾಕೆ ಮಾಡಿನೂ ಮತ್ತಿದೇನೋ ಅಡ್ಡ ಬಂತು ಅಂದರೆ ಹಂಗೆ ಅಂದ್ಕೊಳ್ತೀವಿ. ತಲೆ ಮೇಲೆ ಪಾಸ್ ಆಯಿತು ಅಥವಾ ಕೂಗ್ತಾ ಇದೆ ಕಾಗೆ ಅಂದರೆ ಕೆಟ್ಟದಾಗತ್ತೆ. ಸೊ ಈ ಥರ ಅಂದಾಗ ಯಾಕೆ ಅನ್ನೋಂಥ ಒಂದು ಪ್ರಶ್ನೆ ಮೂಡ್ತು ಹೀಗೆ ಸುಮ್ಮನೆ ಕೂತಿದ್ದಾಗ. ಅದಕ್ಕೆ ಇದನ್ನು ಒಂದು ವಿಚಾರ ಕೇಳ್ಬೋದಲ್ವಾ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳು? ಒಳ್ಳೆ ಪ್ರಶ್ನೆಯೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಭಗವಂತನ ದೃಷ್ಟಿಯಲ್ಲಿ ಈ ಸೃಷ್ಟಿಯ ಒಳಗಡೆ ಯಾವುದೇ ಕಾರಣಕ್ಕೂ ಒಂದನ್ನು ಕೂಡ ಇದು ಅಹಿತ ನೀಚಕ್ರ ದೃಷ್ಟಿ ಅಂತ ಸೃಷ್ಟಿಸಲೇ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಎಲ್ಲ ನಮಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ತಪ್ಪು ಅನ್ನೋದು ಸಮಂಜಸವಲ್ಲ. ಯಾರ್ಯಾರು ಯಾವುದ್ಯಾವುದೋ ಸ್ಟಡಿ ಮಾಡಿರ್ತಾರೆ, ಅವರು ಸ್ಟಡಿ ಮಾಡಿರ್ತಾರೆ. ನೀವು ಮಾಡಿಲ್ಲ ಅಂದರೆ ಅದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ನಾನು ಅದು ಯಾವಾಗಲೂ ಉದಾಹರಣೆ ಹೇಳ್ತಿರ್ತೀನಿ. ಈಗ ನಾವು MBBS ಓದಲಿಲ್ಲ, MD ಮಾಡಲಿಲ್ಲ ಅಂದರೆ MBBS ಇಲ್ಲ, MDನೂ ಇಲ್ಲ, ಸುಮ್ಮನೆ ಹೇಳ್ತಾರೆ. ಅಂದರೆ ಅದಕ್ಕೆ ನೀವು ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಸಮಾಧಾನದಿಂದ ಪರಿಗಣಿಸಿದ್ರೆ, ಒಮ್ಮೆ ನೋಡಿದ್ರೆ ಪುಟಗಳು ತಿರುವಾಕಬೇಕು. ಸ್ವಲ್ಪ ನಾಲೆಡ್ಜನ್ನು ಬೆಳೆಸ್ಕೊಂಡ್ರೆ ಆಗ ನಿಮಗೆ ಅನಿಸುತ್ತೆ ಈ ಪ್ರಪಂಚದಲ್ಲಿ ಯಾವುದೇ ವಸ್ತು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಒಂದನ್ನು ಕೂಡ ಅದು ಕೆಲಸಕ್ಕೆ ಬಾರದ್ದು ಅಂತ ಇಲ್ಲ. ಎಲ್ಲವೂ ಕೆಲಸಕ್ಕೆ ಬರೋದೆ. ಇವನು ಸೊಳ್ಳೆ ಸಹಿತ ಮಾತಾಡಿದ್ರೆ ಸೊಳ್ಳೆ ಸಹಿತ ಕೆಲಸಕ್ಕೆ ಬರೋದು. ಬಹುಶಃ ನಿಮಗೆ ವಿಸ್ತಾರವಾಗಿ ಹೇಳಿದ ಸಬ್ಜೆಕ್ಟ್ ದೊಡ್ಡದಾಗುತ್ತೆ. ಒಂದೊಂದು ಸಲ ನಿಮಗೆ ಸೊಳ್ಳೆ ಕಡಿತ ಹಾರ್ಟ್ ಅಟ್ಯಾಕ್ ತಪ್ಪಿಸುತ್ತೆ. ಇನ್ನೆಲ್ಲ ಇಷ್ಟು ಮೆಸೇಜ್ ಇರುತ್ತೆ ಇದರೊಳಗಡೆ. ಇನ್ನು ನಾನು ಇಣಿಕಿ ನಿಮಗೆ ಒಂದೊಂದು ಅದನ್ನು ಡಿಕೋಡ್ ಮಾಡಿ ತಿಳಿಸ್ತಾ ಬರಬೇಕಾಗುತ್ತೆ. ಅದು ಅನುಭವ ವೇದ್ಯವನ್ನೇ ನಾನು ನಿಮ್ಮ ಹತ್ರ ಕೆಲವು ಮಾತಾಡ್ತಾ ಬರ್ತೀನಿ. ಇದು ಬೆಕ್ಕು, ಕಾಗೆ, ಇನ್ನಿತರೆ ನೀವು ಪಶು ಪಕ್ಷಿಗಳನ್ನು ಅದು ಅಶುಭಶಕನ ದಾರಿಯಲ್ಲಿ ಬಂದರೆ, ಅಡ್ಡ ಬಂದುಬಿಟ್ರೆ ಅಪಶಕನ, ಹೀಗೆಲ್ಲ ನಾವು ಮಾತಾಡ್ತಿರ್ತೀವಿ. ಇದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಬಿಟ್ಟರೆ ಭಗವಂತ ಅದನ್ನು ಕೆಟ್ಟದ್ದು ನೀವು ದಾರಿಯಲ್ಲಿ ಹೋಗೋವಾಗ ಅಂತ ಭಗವಂತನ ವಾಚ ಎಲ್ಲೂ ಇಲ್ಲ. ಆದರೂ ನಾವು ಮಾತ್ರ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹಾಗೆ ಅಂದ್ಕೊಳ್ಳೋಣ, ಆಯಿತು. ಅದು ಹುಲಿ ಜಾತಿಗೆ ಸೇರುವಂಥದ್ದು. ಯಾವುದು? ಬೆಕ್ಕು. ಹಾಗೆ ಮಗುವಿಗಿಂತಲೂ ಅದನ್ನು ಹೆಚ್ಚಾಗಿ ಮುದ್ದಾಡ್ತಾರೆ ಮನೆಯಲ್ಲಿ. ಯಾವುದನ್ನು? ಬೆಕ್ಕನ್ನು. ಅಷ್ಟು ಪ್ರಾಣಿ ಪ್ರಿಯರು ಇದ್ದಾರೆ, ಅದನ್ನು ದ್ವೇಷಿಸೋರು ಇದ್ದಾರೆ. ಆದರೆ ಈ ಬೆಕ್ಕು ಅಡ್ಡ ಬಂದಿದ್ದು ಅದು ಇದು ಅಂತ ನೀವು ಕೇಳಿ ಅದನ್ನು ಅಶುಭ ಹಾಕೋಣ ಅಂತೆಲ್ಲ ಹೇಳಿರ್ತೀರಿ. ಅದೆಲ್ಲ ಒಪ್ಕೊಳ್ಳೋಣ. ಬಹುಶಃ ನಿಮ್ಮ ತಲೆಯಲ್ಲಿ ಹಂಗೆ ಇದ್ದರೆ ಇನ್ನು ಸಾಧ್ಯ ಆದರೆ ಡಿಲೀಟ್ ಮಾಡ್ತಾ ಬನ್ನಿ. ಇಲ್ಲಿ ಯಾವುದೋ ಅಪಶಕುನ ಅಲ್ಲವೇ ಅಲ್ಲ. ಅದು ಅಡ್ಡ ಬಂದಾಗ ನಿಮಗೇನು ತೊಂದರೆ ಆಗಿರಲ್ಲ. ಅದು ಬಂದು ನಿಮ್ಮ ವಾಹನಕ್ಕೇನು
ತೊಂದರೆ ಆಗಿರಲ್ಲ. ಯಾವುದೋ 100ಕ್ಕೆ 1000ಕ್ಕೆ 1,00,000ಕ್ಕೆ ಒಬ್ಬರಿಗೆ ತೊಂದರೆ ಆದಾಗ ಅದನ್ನೇ ನೀವು ದೊಡ್ಡದು ಮಾಡೋದು ಸಮಂಜಸವಲ್ಲ. ಇನ್ನೂ ಅದೇನಾನ ಬಂದಿದ್ದರೆ ಬಹುಶಃ ನಿಮಗೊಂದು ಎಚ್ಚರಿಕೆ ಕೊಟ್ಟಿರುತ್ತೆ, ಸ್ಪೀಡ್ ಹೋಗ್ತಿದೆಯೇ ಕಣೋ ಅಥವಾ ಮುಂದೇನೋ ಆಗ್ತಾ ಇರುತ್ತೆ ಕಣೋ, ಸ್ವಲ್ಪ ನಿಧಾನಕ್ಕೆ ಹೋಗು, ನಿಲ್ಲಿಸ್ಬಿಟ್ಟು ಹೋಗೋ ಅಂತ ತಪ್ಪಿಸುತ್ತೆ. ಅದು ಶುಭವೇಲವಾಗ ಹಾಗೆ ತೆಗೆದುಕೊಳ್ಳಿ. ಇನ್ನು ಒಳಗಡೆ ಏನಕ್ಕೆ ನೋಡಿದರೆ ಭಗವಂತ ಒಂದರಲ್ಲಿ 2 ಇಟ್ಟಿರ್ತಾನಂತೆ, ಒಂದರಲ್ಲಿ 2 ಇಟ್ಟಿರ್ತಾನೆ. ವಿಭಿನ್ನ ಏಕತೆಯಲ್ಲಿ ವಿಭಿನ್ನ. ಅವ ಭಿನ್ನ ಭಿನ್ನವಾದದನ್ನು ನಮ್ಗೆ ಕೊಟ್ಟು ಬಿಡ್ತಾನೆ. ನಾವು ಸ್ವಲ್ಪ ಆಲೋಚನೆಗೆ ಇಳಿಬೇಕಾಗ್ತದೆ, ಸ್ವಲ್ಪ ತಿಳಿದುಕೊಳ್ಬೇಕಾಗ್ತದೆ. ಅದೇನು ಅಂತಂದರೆ, ಆ ಬೆಕ್ಕು ನಾವೇ ಅಶುಭ ಅಂದವರು ಶುಭ ಎಲ್ಲಿಂದ ಬಂದಿದ್ದದು. ನೀವು 10 ಸಲ ಅಶುಭ ಅಂತಂದರೆ 1,00,000 ಸಲ ಶುಭ ಅನ್ನಬೇಕು, ಅಷ್ಟು ಶಕ್ತಿ ಇದೆ. ಇನ್ನೂ ಜಾಸ್ತಿ ಅಂದ್ಕೊಳ್ಳಿ, ಇನ್ನು 1,00,00,000 ಸಲ ಶುಭ ಅದು ಅಂತಹದ್ದದು. ಯಾವುದು ಅಶುಭವೋ ಅದೇ ಶುಭ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದೇ ಕಾಗೆ ಮನೆ ಒಳಗಡೆ ಬಂದರೆ ಅಶುಭ, ಅದೇ ಕಾಗೆ ಅಮೃತ ಗಳಿಗೆ ಒಳಗೆ ಬಂದರೆ ಶುಭ. ನೋಡಿ 2 ಇಟ್ಟಿದ್ದಾನೆ. ಪ್ರತಿಯೊಂದರಲ್ಲೂ ಇದೆ. ಮನುಷ್ಯ ಒಳ್ಳೆಯವನವುದು ಕೆಟ್ಟವನದ 2 ಗುಣ ಇದ್ದಾವಲ್ಲ. ಒಂದೇ ಮಾತು ಹೇಳ್ಬೇಕಾದ್ರೆ ಮನುಷ್ಯ ಕೆಟ್ಟವ ಇಲ್ಲ, ಅದು ಯಾರಾದರೂ ಮನುಷ್ಯ ಕೆಟ್ಟವ ಇಲ್ಲ, ಹಾಗೆ ಅವರ ನಡವಳಿಕೆಗಳು ಅಷ್ಟು ಬದಲಾಗ್ತವೆ. ಇಲ್ಲಿ ಅವ ಕೆಟ್ಟವ. ಇನ್ನು ಪ್ರಾಣಿ ಪಕ್ಷಿಯನ್ನು ದೂಡಲೇಬೇಡ. ಯಾವ ಪ್ರಾಣಿ, ಸಿಂಹ ನಿಮಗೆ ಕಚ್ಚುವಂಥ ಹಾವು ಕೂಡ ಒಳ್ಳೆಯದೇ. ಇನ್ನೂ ಹೇಳಬೇಕಂದ್ರೆ ಈ ಕಾಡುಗಳೆಲ್ಲ ಯಾರಿಂದ ಬೆಳೆದಿದ್ದು? ಈ ಪಕ್ಷಿಗಳಿಂದಲೇ. ನೀವೇನು ಕಾಡನ್ನು ಹಾಕಲಿಲ್ಲ, ಅದು ಹೋಗಿ ತಿಂದು ಅಲ್ಲಿ ಮೇಲೆ ಹಾರಾಟ ಮಾಡ್ತಾ 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 ಅದೇನಾಗ್ತೋ ಅದರಿಂದ ಬೆಳೆದದ್ದೇ ಆ ಕಾಡು. ಆನಂತರ ಮಳೆ ಬಂದದ್ದು ಬೆಳೆದದ್ದು. ನಮಗೆ ಹಸಿರನ್ನು ಕೊಡಬೇಕಾದ್ರೆ, ಗಾಳಿ ಕೊಡಬೇಕಾದ್ರೆ ಅವು ಸಹಾಯ ಮಾಡಿವೆ. ಇನ್ನೂ ಹೋಗ್ಬೇಕಾ? ಒಂದಷ್ಟಿದೆ, ಅಷ್ಟು ಮೆಸೇಜ್ ಇದೆ ಹೇಳಬೇಕು ಅಂತಂದರೆ, ಅಷ್ಟು ಅದ್ಭುತಗಳಿದ್ದಾವೆ. ನಾನೀಗ ಶುಭ ಅಶುಭ ಇಷ್ಟೇ ಮಾತಾಡ್ತೀನಿ ನಿಮಗೆ. ಆ ಬೆಕ್ಕೇನಾದರೂ ಮರಿ ಹಾಕೋ ಸಂದರ್ಭದಲ್ಲಿ, ಆ ಮರಿ ಹಾಕೋ ಸಂದರ್ಭದಲ್ಲಿ ಅದರ ಜಠರಾಗ್ನಿಯಿಂದ, ಆ ಜಠರಾಗ್ನಿಯಿಂದ ಒಂದು ದ್ರವ ಬರುತ್ತೆ, ಒಂದು ರಸ ಬರುತ್ತೆ. ಆ ರಸ ಬಿದ್ದು ಕೂಟ ತಕ್ಷಣ ಅದು ರಸ ಇರುತ್ತೆ, ಒಂದು ರೀತಿಯ ಬಳ್ಳಿ, ಕರಳು ಬಳ್ಳಿ ಥರ ಇರುತ್ತೆ, ಗಟ್ಟಿ ಬರುತ್ತೆ. ಅದು ಬಿದ್ದ ತಕ್ಷಣ ಆ ರಸ ಅಂತ ಇದ್ದಿದ್ದು ಅದರ ಹೆಸರು ಜರೆ ಅಂತ. ಆ ಜಠರದಿಂದ ಬಂದಿರತಕ್ಕಂಥ ಜರೆ ತಕ್ಷಣ ಅದು ತಿಂದ್ಕೊಂಡ್ಬಿಡುತ್ತೆ. ನೀವೇನು ಗಮನಿಸ್ತಾ ಇದ್ದರೆ ಬಹುಶಃ ಆ ಮರಿಗಳು ಹಾಕಿದ ಕೂಡಲೇ ಜಸ್ಟ್ 5-6 ಸೆಕೆಂಡಲ್ಲೇ ಆ ಜರೆ ಬಂದ್ಬಿಡುತ್ತೆ. ಜಠರದಿಂದ ಬರತಕ್ಕಂಥ ರಸ, ಆ ಜರೆ ನೀವೇನಾದರೂ ಸಂಪಾದನೆ ಮಾಡ್ಕೊಂಡು ಬಿಟ್ಟರೆ ನಿಮ್ಮಂಥ ಒಡೆಯ, ಸಂಪತ್ತಿನ ಒಡೆಯ ಇನ್ಯಾರೂ ಇರಲ್ಲ. ಈಗೆಲ್ಲ ಕಡೆ ಮಾರ್ತಾರೆ, ಅದೇನೇನೋ ಮಾಯ ಅಂತ ಅಂದುಕೊಂಡು ಮಾಡ್ತಾರೆ. ಅದು ಬೆಕ್ಕಿನಂತ ಮಾಯ ಅಂತೇಳಿ. ಅದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಬೆಕ್ಕಿನ ಜರೆ ಅದು. ಆ ಜರೆ ಸಿಕ್ಕಿತು ಅಂತಂದರೆ ನೀನು ಅದ್ಭುತವಾಗಿ ಬಹುಶಃ ನಿನಗೊಂದು 1000 ಪಟ್ಟು ಅದೃಷ್ಟಗಳು ಬಂದ್ಬಿಡ್ತು ಅಂತ ಅಷ್ಟು ಒಂದು ಮಿರಾಕಲ್ ನಡೆದೋಗುತ್ತೆ. ನೀನು ಕುಬೇರನ ಹಬ್ಬ ಆಗ್ಬಿಡ್ತೀಯ, ಅಷ್ಟರ ಮಟ್ಟದ ಇದೆ. ಅದೇ ಕೆಟ್ಟದ್ದು ಅಶುಭ ಅಂದದ್ದು ಬೆಕ್ಕು ಶುಭ ಅದರ ಜರೆ ಅಂತಂದರೆ ಇನ್ನೇನು ಹೇಳ್ಬೇಕು ನಾನು. ಹಾಗೆ ಕಾಗೆ ಕೂಡ ಅಷ್ಟೇ ಶುಭ ಅಶುಭ ಅಂದದ್ದು. ಅದರದ್ದು ಕಾಲಿನದ್ದು, ಬಲಗಾಲಿನದ್ದು ಒಂದು ಉಗುರು, ಸಣ್ಣದೊಂದು ಉಗುರು ತೆಗೆದು ಜೇಬಲಿಟ್ಕೊಂಡೆ ಅಂತಂದರೆ ಸಂಪತ್ತಿನ ಒಡೆಯ ಆಗ್ಬಿಡ್ತೀನಿ, ಸಂಪತ್ತಿನ ಒಡೆಯ ಆಗ್ಬಿಡ್ತೀನಿ. ಅಷ್ಟು ಅದ್ಭುತವಾಗಿದೆ ಪ್ರೀತಿಯ ಬಂಧುಗಳೇ. ಯಾವುದು ಅಶುಭವೋ, ಯಾವುದು ಅಪಶಕುನವೋ, ಯಾವುದು ಅಪಸವ್ಯವೋ ಅದರ ಮತ್ತಷ್ಟು ಸವ್ಯ ಇದೆ ಅಂತ ಹೇಳಲಿಕ್ಕೆ ಭಗವಂತ ನಮಗೆ ಮೌನವಾಗಿ ಕೊಟ್ಟಿರ್ತಾನೆ. ನಾವು ಮೌನವಾಗಿ ತಿಳ್ಕೊಳ್ಳೋದು ಬಹಳ ಇರ್ತವೆ. ಶಬ್ದದ ಒಳಗಡೆ ನಿಶಬ್ದ ಇಟ್ಟಿದ್ದಾನೆ, ಅದು ನಾವು ತಿಳ್ಕೊಬೇಕು. ನೀವು ಶಬ್ದ ತಿಳ್ಕೊಂಡಿರ್ತೀರಿ, ನಿಶಬ್ದವನ್ನೇ ತಿಳ್ಕೊಂಡಿರಲ್ಲ. ಗಂಟೆ ಠಣ್ ಅಂತ ಹೊಡೆದ ಕೂಡಲೇ ನಿಧಾನಕ್ಕೆ ತರಂಗ ಅಂತಾರೆ, ನಿಲ್ತಾ 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 ಲಾಸ್ಟ್ ಸಟ್ ಅಂತ ನಿಂತಿರ್ತಾರೆ. ಅಲ್ಲೊಂದು ಬರುತ್ತೆ, 1 ಸೆಕೆಂಡ್ ಬರುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್. ಅದನ್ನು ನೀವು ಲಾಕ್ ಮಾಡಬೇಕು. ಅದನ್ನು ಮಾಡಿದರೆ ನೀವು ದೈವತ್ವಕ್ಕೆ ಹೊರಟ್ರಿ ಅಂತ ಅರ್ಥ. ಅದು ಬರಲಿಲ್ಲ, ಸುಮ್ಮನೆ ಅದೇನೋ ಗಣಗಣ ಅಂತ ಸೌಂಡ್ ಬರ್ತಾ ಇದ್ದರೆ ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಅರ್ಥ, ಪ್ರಯೋಜನ ಇಲ್ಲ ಅಂತ. ಬ್ರಹ್ಮತ್ವವನ್ನು ನೀವು ತಿಳ್ಕೊಳ್ಳಿಲ್ಲ ಅಂತ, ತತ್ವ ನಿಮಗೆ ಅರ್ಥ ಆಗಲಿಲ್ಲ. ಸತ್ವ ಬೇಕು, ತತ್ವ ಮಾತ್ರ ಬೇಡ ನಿಮಗೆ. ಅದಕ್ಕಾಗಿ ಅಶುಭವೂ ಯಾವುದಿರುತ್ತೋ ಅದರ ಶುಭವೂ ಮತ್ತಷ್ಟು ಇರುತ್ತೆ ಅನ್ನೋದನ್ನು ಇವತ್ತೇ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳು. ಯಾವುದು ಅಶುಭ ಅಲ್ಲ. ಯಾವುದೇ ಪ್ರಾಣಿ, ಪಕ್ಷಿ, ಗಿಡ, ಮರ ಯಾವುದಾದರೂ ಈ ಸೃಷ್ಟಿಯಲ್ಲಿ ಶುಭವೇ ಅನ್ನೋದನ್ನು ಇವತ್ತು ನೀವು ನಿಮ್ಮ ಡಿಸ್ಟನ್ನು ಬರ್ಕೊಂಬಿಡಿ ಪ್ರೀತಿಯ ಬಂಧುಗಳೇ. ಸೊ ನಾವು ಅದನ್ನು ಅಂದ್ಕೊಳ್ಳೋದಷ್ಟೇ. ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಬೆಕ್ಕ ಅಡ್ಡ ಬಂತು ಅಂತಂದರೆ ಬಿಡು ಇದಾಗಲ್ಲ. ಕೆಲವು ಸಲ ಅನುಭವ ಆಗಿರುತ್ತೆ, ಅದು ಕೆಲವು ಸತಿ ಆಗಿರೋದಿಲ್ಲ, ಒಳ್ಳೆಯದೇ ಆಗಿರುತ್ತೆ ಅಂತ ಹೇಳ್ಬೋದು. ಅಲ್ಲ, ನೀವು ಕೇಳಿದ್ದು ನಾನು ಎಲ್ಲೋ ಒಂದು ಕಡೆ ಹಿಂಗೆ ಕೇಳಿಸ್ಕೊಂಡೆ. ಯಾರೋ ಒಬ್ಬ ಪರಮ ಪಂಡಿತೋತ್ತಮ ನಾನು ಕೇಳಿದ್ದೇನೆ, ಅದನ್ನ ಹೆಸರೇನು ಮರ್ತಿದ್ದೀನಿ. ಬೆಕ್ಕೇನಾದರೂ ಸಾಕಿದರೆ ಅದರ ರೋಮಗಳು
ಅದರ ಅಂದ್ರೆ ರೋಮಗಳು ಕೂದಲುಗಳು, ಅದರ ಕೂದಲುಗಳು ಎಷ್ಟಿರ್ತಾವೆ ಅಷ್ಟು 1000 ವರ್ಷ ನಿಮಗೆ ನರಕ, ಅಷ್ಟು ನೀವು ಕಷ್ಟಪಡ್ತು ಏನೇನೋ ಹಾಕಿದ್ದ. ಆತನ ವಾಯ್ಸ್ ಅಷ್ಟೇ ಕೇಳಿಸ್ಕೊಂಡೆ ನಾನು. ಆತ ಎಲ್ಲೋ ಓದ್ಬಿಟ್ಟು ಅದಕ್ಕೊಂದು ಶ್ಲೋಕ ಕೂಡ ಹೇಳ್ದ. ಆ ಶ್ಲೋಕ ಎಲ್ಲಾದು ಪದ್ಮಪುರಾಣ ಹೇಳಿದ್ರು ತಪ್ಪೇ, ನೀನು ಹೇಳಿದ್ರು ಮೊದಲೇ ತಪ್ಪು. ಅಲ್ಲಿ ತನಕ ನೀನು ಇದ್ದರೆ ವಾದ ಒಪ್ಕೊಳ್ತೀನಿ. ಶ್ಲೋಕ ಹೇಳಿದೆ, ಅದನ್ನು ಓದ್ಕೊಂಡ್ಬಿಟ್ಟು ನಾನು ಹೇಳ್ಬಿಡ್ಬೇಕು. ಶ್ಲೋಕ ಹೇಳಿಬಿಟ್ಟಿದೆ, ಅದ್ರ ಕೂದಲು ಬಿದ್ದುಬಿಟ್ರೆ ಮನೆಯಲ್ಲಿ ನರಕ ಅಂತ ಹೇಳ್ಬಿಡ್ಬೇಕು ನೀನು. ಅದನ್ನು ಪಂಡಿತ ಅಂತ ಅನ್ನಲ್ಲ, ವಿಮರ್ಶೆ ಮಾಡಬೇಕು ನೀನು. ಆವತ್ತು ಆ ಶ್ಲೋಕ ಬರ್ತಾನೆ ತಪ್ಪು ಮಾಡಿದರೆ ಅಲ್ಲಿಗೆ ಹೋಗಲ್ಲ ನೀವು. ಹಂಗಂದರೆ ಅದನ್ನು ಇದ್ರ ಉದ್ದೇಶ ಏನೋ ಅದು ಸಾಕಬಾರ್ದು ಅಂತ ಅಲ್ಲ ರೀ. ನೀನು ಮನುಷ್ಯ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆಲ್ಲ ಮೇವು ಹಾಕು ಅಂತ ನಿನಗೆ ಬುದ್ಧಿ ಕೊಟ್ಟಿತ್ತು. ಅದಕ್ಕೆಲ್ಲ ಅನ್ನ ಆಹಾರ ಕೊಡು ಅಂತ ನಿನಗೆ ಬುದ್ಧಿ ಕೊಟ್ಟಿತ್ತು. ನೀನು ಲದ್ದೆ ತಿನ್ಕೊಂಡು ನೀನು ಬುದ್ಧಿ ಹಂಗೆ ಮಂಕಾಗಿದ್ರೆ ಏನು ಮಾಡೋಣ ನಿನಗೆ? ಸಾಕಬಾರದು ಅಂತ. ಸಾಕಿದ್ರೆ ಅಷ್ಟು ವರ್ಷ ನರಕ ಅಂತ ಯಾಕೆ ಹಿಂಗೆಲ್ಲ ಹೇಳ್ತಾರೋ? ಆವಾಗ ಶ್ಲೋಕ ಹೇಳಿದಲ್ಲ, ಓಹೋ ಈ ಅಪ್ಪಂದು ತಲೆ ಅಲ್ಲ ಇದು, ಅವ್ನು ಸ್ಥಿತಪ್ರಜ್ಞೆ ಇಲ್ಲ, ಮಹಾನ್ ಭಾವ ಎಲ್ಲ ಓದಿದ್ದನ್ನು ಇಲ್ಲಿ ಬಿಗಡಾಯಿಸ್ತಾ ಇದ್ದಾನೆ. ಸರಿ ಬಿಡು, ಅದೇ ನಿಮಗೆ ವಿಮರ್ಶೆ ಮಾಡೋ ಶಕ್ತಿನೂ ಬೇಕಿಲ್ಲಿ. ಯಾರೋ ಹೇಳಿದ್ದನ್ನು ಪಾಠ ಮಾಡಿದ್ದನಲ್ಲ, ನಿಮಗೆ ಪಂಚಭೂತಗಳು ಪಾಠ ಕಲಿಸ್ತವೆ, ಪಂಚಭೂತಗಳು ನಿಮಗೆ ಶಕ್ತಿ ಕೊಡ್ತವೆ. ಪಂಚಭೂತಗಳ ನೀವು ಶಕ್ತಿ ಪಡ್ಕೊಂಡಿಲ್ಲ ಅಂತಂದರೆ ನೀವು ಗುರುಗಳು ಹೇಳಿದ್ದು ತಪ್ಪು ಮಾಡ್ತೀರಿ. ನೀವು ಗುರುಗಳಾಗಿ ಆ 5 ಪಂಚಭೂತಗಳ ಗುರುಗಳು, ಆ ಪಂಚಭೂತಗಳಿಂದ ಕಲಿತವನಿಗೆ ಮಾತ್ರ ಇರುತ್ತೆ ಅದನ್ನು ವಿಮರ್ಶೆ ಮಾಡೋ ಶಕ್ತಿ, ಪ್ರೀತಿ. ಅದನ್ನು ಸಾಕಬಾರದು. ಆಮೇಲೆ ನಾಯಿ ಕೂಡ ಸಾಕಬಾರ್ದು ಅಂತ ಹಾಕಿದ್ದ. ನಾಯಿ ಸಾಕೋದು ಕೂಡ ಅಷ್ಟೇ ಅಂತ ಏನೇನೋ ಹಾಕಿದ್ರು ಅವರು. ಬಹುಶಃ ಇದು ನಾನು ಒಪ್ಪೋದೇ ಇಲ್ಲ ಅಂತಂದರೆ ಯಾರೇ ಹೇಳಿದ್ರು, ಸರ್ಕಾರ ಹೇಳಿದ್ರು ಒಪ್ಪಲ್ಲ ನಾನು. ಸರ್ಕಾರ ಹೇಳಿದ್ರು ಒಪ್ಪಲ್ಲ, ಶಾಸ್ತ್ರ ಹೇಳಿದ್ರು ಒಪ್ಪಲ್ಲ. ಆ ರೀತಿಯಾಗಿ ವಿಮರ್ಶೆ ಮಾಡಲಿಕ್ಕೆ ತಾಕತ್ತು ಬೇಕು ಅಂತಂದರೆ 100ಕ್ಕೆ 100 ನಿಮಗೆ ಪಂಚಭೂತಗಳನ್ನ ಸ್ಟಡಿ ಮಾಡಿ, ಪ್ರೀತಿ ಬಂಧುಗಳು, ಯಾವುದೋ ಒಂದು ಶ್ಲೋಕವನ್ನು ಸ್ಟಡಿ ಮಾಡಿ ಬಂದಿದ್ದೆಲ್ಲ ಹೇಳೋದು ಸಮಂಜಸವಲ್ಲ. ಅಷ್ಟೇ ಆ ಜರೆ ಬಗ್ಗೆ ನಾನು ಮಾತಾಡ್ದಲ್ಲ, ಆ ಜರೆ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ಈ ಬೆಕ್ಕಿನ ಬಗ್ಗೆ ಎಲ್ಲ ರಾವಣ ಉಡ್ಡಿಸ ತಂತ್ರ ಅಂತಿದೆ. ಅಂದರೆ ಶಿವ ರಾವಣನಿಗೆ ಹೇಳುವಂಥ ಮೆಸೇಜರ್. ಈ ರಾವಣ ಏನು ಅಷ್ಟು ಈಸಿ ಇಲ್ಲ. 64 ವಿದ್ಯೆಗಳಲ್ಲಿ ವರ್ಷಾನುಗಟ್ಟಲೆ ಅವನು ತಪಸ್ ಮಾಡಿದಂಥವನು. ಅಷ್ಟು ವರ್ಷಗಳು ತಪಸ್ಸು ಮಾಡಿದ ಶಕ್ತಿಯನ್ನು ಪಡ್ಕೊಂಡು ಅವನ ಶಿವನನ್ನು ಮಾತಾಡಿಸ್ತಾನೆ, ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಶಿವ. ಅದನ್ನು ಕೂಡ ಓದಬೇಕು ಅವರು. ಈ ಬೆಕ್ಕನ್ನು ಸಾಕಬಾರ್ದು ಅನ್ನೋರು ಇನ್ನೂ 16 ಪುಸ್ತಕಗಳು ಓದಬೇಕು. 16 ಪುಸ್ತಕಗಳು, ಸಾವಿರಾರು ಗ್ರಂಥಗಳೆಲ್ಲ ಓದಬೇಕಾದ್ರೆ ಆಯಸ್ಸು ಮುಗಿದೋಗುತ್ತೆ. ಏನೋ ಒಂದು ತಿಳ್ಕೊಂಡಿರ್ತೀವಿ, ಅದನ್ನ ಹೇಳ್ತಿರ್ತೀವಿ. ಅದಕ್ಕೆ ನಿಮಗೆ ಪಂಚಭೂತಗಳು ಸಹಕರಿಸಿದಾಗ, ಆ ಪಂಚಭೂತಗಳೇ ನೀವು ಗುರುಗಳಾಗಿ ಸ್ವೀಕಾರ ಮಾಡಿದಾಗ ನಿಮ್ಮ ಸ್ಥಿತಿಪ್ರಜ್ಞೆಗೆ ಒಂದು ಮೆಸೇಜ್ ಕೊಡ್ತವೆ. ಆವಾಗ ನೀನು ದೈವಾಂಶ ಸಂಭೂತನಾಗತೀಯ. ಶ್ಲೋಕವನ್ನು ಹೇಳಿ ಅದಕ್ಕೆ ಅರ್ಥ ಹೇಳಲಿಕ್ಕೆ ಹೋಗಿ ಬೆಕ್ಕಿಗೆ ಹಾಲು ಹಾಕಬೇಡ, ಬೆಕ್ಕಿಗೆ ಅನ್ನ ಹಾಕಬೇಡ, ನಾಯಿಗೆ ಅನ್ನ ಹಾಕಬೇಡ ಅನ್ನುವ ಶ್ಲೋಕ ಇದ್ದರೆ ಪುರಾಣದಲ್ಲಿ ದಯವಿಟ್ಟು ಅದನ್ನು ತೆಗೆದುಬಿಡಿ ನನ್ನ ಪ್ರೀತಿಯ ಪಂಡಿತೋತ್ತಮರೇ ಅಂತ ಈ ಸಂದರ್ಭನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಗಳ, ಆ ಬೆಕ್ಕಿನ ಒಂದು ಅಜ್ಜರೆ ಅದು ಹೇಳಿದ್ರಲ್ಲ, ಅದು ಕೂಡ ಹೊಸ ವಿಚಾರ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಅನುಮಾನ ಬಂದಿತ್ತು, ಕೇಳ್ಬೋದಲ್ವಾ ಇದು ಅನ್ನೋ ಒಂದು ಉದ್ದೇಶದಲ್ಲಿ ಕೇಳಿದ್ದು ನಾನು ನೋಡಿ. ಎಂದೋ ಇದು ಜ್ಞಾಪಕ ಇತ್ತು, ಯಾರೋ ಪಂಡಿತೋತ್ತ ಮಹಾನ್ ಬಡ್ಕೊಂಡಿದ್ದು. ಈಗ ನನಗೆ ಜ್ಞಾಪಕ ಬಂತದ್ದು ನೀವು ಕೇಳಿದ್ದಕ್ಕೆ. ನನಗೆ ಗೊತ್ತಿಲ್ಲ ಅದು ಯಾವತ್ತು ಜ್ಞಾಪಕ ಬರುತ್ತೋ, ಅದು ಯಾವತ್ತು ಹೇಳಿಬಿಡ್ತಾನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ನೀವು ಕೇಳಿದ್ದಿದೆಯಲ್ಲ, ಜನರು ಕೂಡ ವಿಮರ್ಶೆ ಮಾಡಬೇಕು. ಅಲ್ಲ, ಕರೆಕ್ಟ್ ಅಲ್ಲ. ಬೆಕ್ಕಿಗೆ ನಾವು ಅನ್ನ ಹಾಕಿದ್ರಂತ ಅದು ಎಂತ ಬಂದರೂ ಬರಲಿರಿ. ಆ ಬೆಕ್ಕು ಹಸಿವು ನೀಗಿಸಿದ್ರ ನರಕ ಬಂದರೂ ಪರವಾಗಿಲ್ಲ, ಅನುಭವಿಸ್ರಿ. ಆ ಬೆಕ್ಕಿಗೆ ಸ್ವರ್ಗ ಸಿಗ್ಲಿರಿ. ಇಲ್ಲಿ ಭಗವಂತ ನೋಡ್ತಿರ್ತಾನೆ. ಅರೆ, ಈ ವಿವೇಕಾನಂದರು ಅದನ್ನು ಹೇಳಿದ್ದಾರೆ, ನೀನು ಏನೇನೋ ಮಾಡೋದಲ್ಲ, ದರಿದ್ರ ನಾರಾಯಣನ ಮೇಲೆ ಎತ್ತಬೇಕು ಅಂತ. ದಾರಿದ್ರ ನಾರಾಯಣನ ನೀನು ಮೇಲೆ ಕೆತ್ತು ಅಂತ ಹೇಳಿದ್ದಾನೆ. ಅದು ಬಹಳ ಮುಖ್ಯ ಆಗುತ್ತೆ. ಅದು ಹಸಿವಿಂದ ಬಳಲ್ತಾ ಇದ್ದರೆ ಮನೆಯಿಂದ ಓಡಿಸು ಅಂದರೆ ಅನ್ನ ಕೊಡಬೇಡ, ಅದಕ್ಕೆ ಹಾಲು ಕೊಡಬೇಡ ಅನ್ನೋದು ಯಾವ ಶಾಸ್ತ್ರದ ಶ್ಲೋಕ? ಆ ಶ್ಲೋಕ ಕೇಳಿದೆ ನಾನು, ಅದು ಅಂತ ಬರ್ತಿದ್ದೀನಿ. ಅದು ಅಷ್ಟು ಸಮಂಜಸವಲ್ಲ ಅನ್ನೋದು ಈಗ ನಿಮ್ಮ ಮುಖಾಂತರ ನಾನು ಬಡ್ಕೋಬೇಕಾಯ್ತು. ಇಲ್ಲ ಗುರುಗಳೇ, ಯಾವುದೇ ವಿಚಾರ ಅಥವಾ ಏನೇ ಪ್ರಶ್ನೆ, ಏನೇ ಅನುಮಾನಗಳಿದ್ರೂ ಅದನ್ನು ಕೇಳಿದ್ರೆ ಅದಕ್ಕೊಂದು ಕ್ಲಾರಿಟಿ, ಸೊಲ್ಯೂಷನ್ನು, ಅದ್ರ ಹಿನ್ನೆಲೆ ಏನೋ ಅದನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ಕೂಡ ನೀವು ಸರಳ ರೀತಿಯಲ್ಲಿ ನಮಗೆ ಅರ್ಥ ಆಗುವಾಗ ತಿಳಿಸ್ಕೊಡ್ತೀರಾ. ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ಅನುಮಾನಕ್ಕೂ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್,
ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.